ಬೆಂಗಳೂರಿನ ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ನಡೆದ ಹಿಂಸಾತ್ಮಕ ಗಲಾಟೆ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದೆ. ರಸ್ತೆ ಮಧ್ಯೆ ಎರಡು ಗುಂಪುಗಳ ನಡುವೆ ನಡೆದ ಜಗಳದಿಂದ ವಾಹನ ಸಂಚಾರ ಮತ್ತು ಪಾದಚಾರಿ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು, ಈ ಸಂಬಂಧ ಮಾಗಡಿ ರಸ್ತೆ ಪೊಲೀಸರು 17 ಮಂದಿಯ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಪೊಲೀಸರ ಮಾಹಿತಿಯ ಪ್ರಕಾರ ಜುಲೈ 23ರಂದು ರಾತ್ರಿ 9:40 ದಿಂದ 10:30 ನಡುವೆ ರಾಜ್ಕುಮಾರ್ ರಸ್ತೆಯಲ್ಲಿರುವ ಕಲರ್ಸ್ ಮೊಬೈಲ್ ಅಂಗಡಿಯ ಎದುರು ಈ ಘಟನೆ ನಡೆದಿದೆ. ರಾತ್ರಿ ಗಸ್ತಿನಲ್ಲಿದ್ದ ಪೊಲೀಸರು ಸುಮಾರು 18 ರಿಂದ 20 ಮಂದಿ ಎರಡು ಗುಂಪುಗಳಾಗಿ ವಿಭಜನೆಯಾಗಿ ಪರಸ್ಪರ ನಿಂದಿಸುತ್ತಾ ಹಲ್ಲೆಗೆ ಮುಂದಾಗಿರುವುದನ್ನು ಗಮನಿಸಿದ್ದಾರೆ. ತಕ್ಷಣವೇ ಮಧ್ಯ ಪ್ರವೇಶಿಸಿದ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದು ಜನರನ್ನ ಚದುರಿಸಿದ್ದಾರೆ. ಈ ಗಲಾಟೆಯಿಂದ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ವಾಹನ ಸಂಚಾರಕ್ಕೂ ತೀವ್ರ ಅಡಚಣೆ ಉಂಟಾಗಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಕಲರ್ಸ್ ಮೊಬೈಲ್ ಅಂಗಡಿಯ ಮಾಲೀಕ ಸಿದ್ದರಾಜು ಮತ್ತು ಸ್ಟಾರ್ ಮೊಬೈಲ್ ಅಂಗಡಿಯ ಮಾಲೀಕ ದೀಪಕ್ ಅವರ ನಡುವಿನ ಕ್ಷುಲ್ಲಕ ವಿವಾದವೇ ಈ ಘರ್ಷಣೆಗೆ ಕಾರಣವಾಗಿದೆ ಎನ್ನಲಾಗಿದೆ. ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಕುಮಾರ್ ಕೆಆರ್ ಅವರ ದೂರಿನ ಮೇರೆಗೆ ಭಾರತೀಯ ನ್ಯಾಯ ಸಂಹಿತೆ 2023ರ ಸೆಕ್ಷನ್ 194/2 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಈ ಪ್ರಕರಣದಲ್ಲಿ ದೀಪಕ್, ಚಂದ್ರಶೇಖರ್, ಅಭಿದರ್ಶನ್, ಗುರು, ಹರ್ಷ, ತನ್ವೀರ್ ಪಾಷಾ, ರವಿಕುಮಾರ್, ಸಿದ್ದರಾಜು, ಇಲಿಯಾಸ್ ಮುಬಾರಕ್, ಕುರೇಶಿ, ಮಧುಕರ್, ವಿನಯ್ ಕುಮಾರ್, ವಿಷ್ಣು, ಅನಂತರಾಜು, ಇರ್ಫಾನ್, ಗಿರೀಶ್, ರಂಗಸ್ವಾಮಿ ಹಾಗೂ ನವೀನ್ ಕುಮಾರ್ ಸೇರಿದಂತೆ ಒಟ್ಟು 17 ಮಂದಿಯನ್ನ ಆರೋಪಿಗಳಾಗಿ ಹೆಸರಿಸಲಾಗಿದೆ. ಪ್ರಕರಣದ ಕುರಿತು ಮಾಗಡಿ ರಸ್ತೆ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, NKS TV4 ಬೆಂಗಳೂರು.